ಈಗ ಅವ್ರ ಪರವಾಗಿ ನಾನಿಲ್ಲ. ನಾನು ರೈತರ ಪರವಾಗಿದ್ದೀನಿ, ನಮ್ಮ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿದ್ದೀನಿ. ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರು ಕೆಲಸಗಳು ಹೋಗುವಂತ ಅವ್ರ ಪರವಾಗಿದ್ದೀನಿ. ನಾನು ಕೈಗಾರಿಕೆಗಳ ಪರವಾಗಿ ನಾನಿಲ್ಲ. ಇರೋದನ್ನ ನಿಜ ಹೇಳ್ತೀನಿ. ನಾನು ಇಲ್ಲ, ನಮ್ಮ ರೈತರ ಜಮೀನು ಕಳ್ಕೊಂಡವ್ರಿ, ರೈತರ ಜಮೀನು ಕಳ್ಕೊಂಡವ್ರಿಗೆ ನೀವು ಒರೆಸೋ ಕೆಲಸ ಕೊಡಿ, ಟಾಯ್ಲೆಟ್ ತೊಳೆಯೋ ಕೆಲಸ, ವಾಚ್ಮ್ಯಾನ್ ಕೆಲಸ. ಅವ್ರ ಮಕ್ಕಳೇನು ಓದಿಲ್ವಾ? ಸರಿ, ಕಂಪ್ನಿಗಳು ತೊಗೊಳ್ತೀರಾ, ನೀವು ತೊಗೊಂಡು ಎಷ್ಟು ದಿವಸ ಇಟ್ಕೊಳ್ತೀರಾ? 11 ತಿಂಗಳು ಇಟ್ಕೊಳ್ತೀರಾ. 1 ವರ್ಷ ಅಲ್ಲ, ಅದು ತಪ್ಪೇ ನೀವು ಹೇಳ್ತಾ ಇರೋದು. 11 ತಿಂಗಳು ಇಟ್ಕೊಳ್ತೀರಾ, ತಿರ್ಗಾ ರಿನ್ಯೂವಲ್ ಅಂತ ಲೋನ್ ರಿನ್ಯೂವಲ್ ಮಾಡಿದಂಗೆ. ಈ ಗಾಡಿಗಳಿಗೆ ಕಾರುಗಳಿಗೆ ಇನ್ಶೂರೆನ್ಸ್ ಮಾಡ್ತೀವಲ್ಲ ನಾವು, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ತೀವಲ್ಲ, ಆ ಥರ ರಿನ್ಯೂವಲ್ ಮಾಡೋದಂತೆ. 3 ವರ್ಷ ಆದಮೇಲೆ ಅವ್ರನ್ನ ಆಚೆ ಹಾಕ್ಬೋದು. ಅವ್ನು ಲೈನ್ ಹಾಕಬೇಕು, ಏನಾಗಬೇಕು? 3 ವರ್ಷ ಆದಮೇಲೆ 3 ವರ್ಷದಿಂದ ಆಚೆ ಹಾಕ್ತೀರಾ. ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀರಾ? ಇದಕ್ಕೇನು ಒಂದು ಸಿಸ್ಟಮ್ ಇಲ್ವಾ? ಜನಪ್ರತಿನಿಧಿಗಳಿದ್ರೆ ನಿಮಗೇನು ಕೇವಲನ? ಅದರಲ್ಲೂ ಸ್ಪೆಷಲ್ ಆಗಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ SC ಮಹಿಳೆ ಯಾಕೆ ಕರ್ತಿಲ್ಲ ನೀವು? ಕುರಲಿ ಪೆರ್ಜೆನಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು SC ಯಾಕೆ ಕರ್ತಿಲ್ಲ ನೀವು? ಏನು ಉದ್ದೇಶ ಏನು ನಿಮ್ಮದು?